ಓಂ ಅಸತೋ ಮಾ ಸದ್ಗಮಯ ಸಮತೋ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪಶುಪತಿಯವರೇ, ವಿಷ್ಣುಮೂರ್ತಿಯವರೇ, ಸೋಮಣ್ಣನವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಎಲ್ಲ ಮುಖಂಡರುಗಳೇ, ಇಲ್ಲಿ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಜಕ್ಕೂ ಸಹಿತ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸಿದ್ದೇನೆ. ಯಾಕೆಂದರೆ ಪಟೇಲ್ ಶಿವಪ್ಪನವರು, ನಾವು ನಮ್ಮ ಕುಟುಂಬ ಒಂದು ಅವಿನಾಭಾವವಾದಂಥ ಒಂದು ಸಂಬಂಧ. ಯಾಕೆಂದರೆ ಪಟೇಲ್ ಶಿವಪ್ಪನವರು ಇವತ್ತು ಹುಟ್ಟು ಹೋರಾಟದಿಂದಲೇ ಮೇಲೆ ಬಂದಂಥವ್ರು. ಅವರಿಗೆ ಸುಮ್ಮನೆ ಯಾವುದೇ ಒಂದು ಸ್ಥಾನಮಾನ ಲಭಿಸಿಲ್ಲ. ಏಕೆಂದರೆ ನಾನು 2006ರಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ, ನಾನು ನಮ್ಮ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್, ನಾವು ಕಾಂಗ್ರೆಸ್ಸಿಗೆ ಬಂದರೆ ಅದಕ್ಕಿಂತ ಮುಂಚೆನೆ 40 ವರ್ಷಗಳಿಂದ ನಮ್ಮ ಪಟೇಲ್ ಶಿವಪ್ಪನವರು ಕಾಂಗ್ರೆಸ್ನಲ್ಲಿ ದುಡ್ಕೊಂಡು ಬಂದಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ 2006ರಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಅವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಅವರಿಗೆ ಬೆನ್ನೆಲುಬಾಗಿ ನಿಂತಷ್ಟೇ ಯಾರಿಗೂ ಕೊಡ್ಲಿಕ್ಕಲ್ಲ, ಅದೆಲ್ಲ ಒಂದು ಇತಿಹಾಸ. ಇವತ್ತು ಸಹಿತ ಅವರಿಗೆ 2026ರಲ್ಲಿ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಅವರು 25ರಲ್ಲಿ. ನಿಜಕ್ಕೂ ಅದಕ್ಕೆ ಬಹಳಷ್ಟು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳೇ ಬಹಳ ಜನ ಇದ್ರು ಆಕಾಂಕ್ಷಿಗಳಾಗಿ. ಯಾಕೆಂದ್ರೆ ಬಹಳಷ್ಟು ಜನ ಡಿಫಿಡೆಂಟ್ ಇದ್ರು. ಅವರೆಲ್ಲರನ್ನ ಬದಿಗೊತ್ತಿ ಅವ್ರು ಆಗ್ಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರಿಗೆ ಬೆನ್ನನ್ನು ತಟ್ಟಿ, ಜೊತೆಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಸಹಕಾರದಿಂದಲೂ ಸಹ ಅವರು ಇವತ್ತು ಬೋರ್ಡ್ ಅಧ್ಯಕ್ಷರಾಗಿ ಇವತ್ತು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ನಿಜಕ್ಕೂ ಸಹಿತ ತುಂಬಾ ಸಂತೋಷ. ನಿಜಕ್ಕೂ ಸಹಿತ ಅವರು ಇನ್ನೂ ಸಹ ಉನ್ನತವಾದಂಥ ಹುದ್ದೆಯನ್ನು ಅವರು ಮೇಲೆ ಇರಲಿ, ಅವರಿಗೆ ಭಗವಂತನ ಆಶೀರ್ವಾದವನ್ನ ನೀಡಲಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದ ಅವರಿಗೆ ಬೆನ್ನೆಲುಬಾಗಿ ಯಾವತ್ತೂ ಇರುತ್ತೆ. ನಿಜಕ್ಕೂ ಸಹಿತ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನನಗೆ ಮಾತಾಡಲು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪಟೇಲ್ ಶಿವಣ್ಣ ಕರೆಸ್ತಾ ಇದ್ದಾರೆ ಅಂತಂದ್ರೆ ನನಗೆ 10 ಸರಿ ಆಲೋಚನೆ ಬಂತು. ಸೊ ಎಲ್ಲೋ ಒಂದು ಕಡೆ ಅವ್ರ ಕರೆಸ್ಕೊಳ್ಳಿಕ್ಕೆ ನಾನೆಲ್ಲ ಸೇರಿಸ್ಕೊಳ್ತಾ ಇರೋದು, ನೀವು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಅಂತ. ಯಾಕೆಂದ್ರೆ ತಿಮ್ಮಮ್ಮನ ಫೋಟೋ ಮಾಡಿದ ಮೇಲೆ ನೀವು ಅಧಿಕಾರಕ್ಕಿಂತ ಸೇವೆ ಮಾಡ್ತಕ್ಕಂಥದ್ದನ್ನ ಕಲೀರಿ ಅಂತಕ್ಕಂಥದ್ದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ನನ್ನ ಬರ್ಲಿಕ್ಕೆ, ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ಕೊಟ್ಟಂತ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಹಾಸನ ಜಿಲ್ಲೆಯ MP, MLA, ಮಾಜಿ ಸಚಿವರು, ಪಕ್ಷದ ಅಭ್ಯರ್ಥಿಗಳು, ಪಕ್ಷದ ಪದಾಧಿಕಾರಿಗಳು ಎಲ್ಲರೂ, ಬ್ಲಾಕ್ ಅಧ್ಯಕ್ಷರಿರ್ಬೋದು, PCC ಮೆಂಬರ್ ಇರ್ಬೋದು, ಜಿಲ್ಲಾ ಅಧ್ಯಕ್ಷರಿರ್ಬೋದು, ಇವರೆಲ್ಲ ನನ್ನ ಪರ ಯಾರೂ ಸಹಿತ ನಮ್ಮನ್ನ ವಿರೋಧ ಮಾಡ್ತಕ್ಕಂಥದ್ದನ್ನ ಮಾಡಲ್ಲ. ಸಿದ್ದರಾಮಯ್ಯನವರು ಅಧಿಕಾರ ಕೊಟ್ಟ ತಕ್ಷಣ ಯಾರು ವಿರೋಧ ಮಾಡಲಿಲ್ಲ. ಅಧಿಕಾರ ಕೊಟ್ಟದಿದ್ರೆ 3,000ಕ್ಕೂ ಹೆಚ್ಚಿನ ಜನ ಆಸ್ತಿ ಬಂದಿದ್ರು. ಈ ಪಕ್ಷದವರೆಲ್ಲರೂ ಸಹಿತ ನಮ್ಮನ್ನ ತುಂಬು ಹೃದಯದಿಂದ ಗೌರವಿಸಿದರು.